ಗುರುವಾರ ಸಂಜೆ 6:30ರಿಂದ ಶುಕ್ರವಾರ ಬೆಳಿಗ್ಗೆ 5:30 ತನಕ 12 ಗಂಟೆ ಹೆಚ್ಚು ಕಡಿಮೆ 450 ಕಿಲೋಮೀಟರ್ ಪ್ರಯಾಣದಲ್ಲಿ ಅಕ್ಷರಶಃ ಸಿಟಿ ರವಿ ನರಕ ಯಾತನೆಯನ್ನು ಅನುಭವಿಸಿದ್ರ. ಗುರುವಾರ ಸಂಜೆ 6:30ಕ್ಕೆ ಸಿಟಿ ರವಿ ಅವರ ಬಂಧನವಾಗುತ್ತೆ. ಶುಕ್ರವಾರ ಬೆಳಗ್ಗೆ 5:30 ತನಕ ಪೊಲೀಸ್ ವಾಹನದಲ್ಲೇ ಅವರ ಜೀವನ. 12 ಗಂಟೆ 450 ಕಿಲೋಮೀಟರ್ ಟ್ರಾವೆಲ್, 3 ಜಿಲ್ಲೆಗಳು. ಹಾಗಾದರೆ ಆ 12 ಗಂಟೆಯ ನರಕ ದರ್ಶನವನ್ನು ಬಿಚ್ಚಿಡ್ತಾರ ಸಿಟಿ ರವಿ? ಇನ್ಫ್ಯಾಕ್ಟ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ನಡೆದದ್ದಾದರೂ ಏನು? ತಲೆಗೆ ಪೆಟ್ಟಾಗಿದ್ದು ಹೇಗೆ? ಪೊಲೀಸರು ಏನಾದರೂ ಹೊಡೆದ್ರ? ಪೊಲೀಸರಿಗೆ ಪದೇ ಪದೇ ಫೋನ್ ಮಾಡಿದ ಆ ಪ್ರಭಾವಿ ಯಾರು? ಯಾರ ಸೂಚನೆಯ ಮೇರೆಗೆ ಬಂಧಿಸಿದರು ಪೊಲೀಸರು? ರಾತ್ರಿ ಇಡೀ ಗೊತ್ತು ಗುರಿ ಇಲ್ಲದೆ ಸುತ್ತಾಡಿಸಿದ್ದು ಯಾಕೆ? ಹೀಗೆ ಹಲವಾರು ಪ್ರಶ್ನೆಗಳಿದೆ. ಇದೆಲ್ಲದಕ್ಕೂ ಕೂಡ ಇನ್ನೂ ಉತ್ತರ ಬರಬೇಕಾಗಿದೆ. ಸಿಟಿ ರವಿ ಅವರು ನಿನ್ನೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡಿದರು. ಇವತ್ತು ಇನ್ನೇನು ಕೆಲವೇ ಹೊತ್ತಲ್ಲಿ ಹೈ ವೋಲ್ಟೇಜ್ ಸುದ್ದಿಗೋಷ್ಠಿ ಒಂದನ್ನು ಕರೆದಿದ್ದಾರೆ BJP ಕಚೇರಿಯಲ್ಲಿ. ಆ ಸುದ್ದಿಗೋಷ್ಠಿಯಲ್ಲಿ ಸಿಟಿ ರವಿ ಕಂಪ್ಲೀಟ್ ಈ ಎಲ್ಲ ವಿಚಾರವನ್ನು ಬಿಚ್ಚಿಡ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಅವ್ರು ನಿನ್ನೆ ಹೇಳಿದ್ರು ನಾಳೆ ಮಾತಾಡ್ತೀನಿ ನಾನು ಅಂತ. ಬೆಳಗಾವಿ, ಬಾಗಲಕೋಟೆ, ಧಾರವಾಡ ಜಿಲ್ಲೆಗಳಲ್ಲಿ ಅವ್ರನ್ನ ಸುತ್ತಾಡಿಸಿದ್ದಾರೆ. ಗೊತ್ತು ಗುರಿ ಇಲ್ಲದೆ ಇದ್ದಂಗೆ ಅವರಿಗೆ ಪೊಲೀಸರಿಗೆ ಪ್ಲ್ಯಾನ್ ಇಲ್ಲ ಎಲ್ಲಿಗೆ ಹೋಗಬೇಕು ಅಂತ, ಹೆಂಗೋ ಹಂಗೆ ಸುತ್ತಾಡಿಸಿದ್ದಾರೆ. ರಾತ್ರಿ ಇಲ್ಲಿಗೆ ಬೆಂಗಳೂರಿಗೆ ಬಂದ್ವಿ. 11:45 12 ಗಂಟೆಗೆ ರಾತ್ರಿ ಇಲ್ಲಿಗೆ ಬೆಂಗಳೂರಿಗೆ ಬಂದ್ವಿ. ಎಲ್ಲ ಕಡೆಯೂ ಕೂಡ ಕಾರ್ಯಕರ್ತರು, ನಮ್ಮ ಪಕ್ಷದ ಪ್ರಮುಖರುಗಳು, ಹಿತೈಷಿಗಳು ಅವರು ಬೇಲ್ ಸಿಗೋಕ್ಕಿಂತ ಮುಂಚೆ ಆತಂಕದಲ್ಲಿ, ಬೇಲ್ ಸಿಕ್ಕಿದ ಮೇಲೆ ಸಂತೋಷ ಸಂಭ್ರಮದಲ್ಲಿ ಸ್ವಾಗತಕ್ಕೆ ನಿಂತಿದ್ದರು. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಮಾಧ್ಯಮದ ಸ್ನೇಹಿತರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ವಕೀಲರ ಬಳಗ, 100 ಜನ ವಕೀಲರು ತಂಡ, ಅವರು ನನಗೆ ಸೋಮೋಟೋ ಕೆಲಸ ಮಾಡಿದ್ದಾರೆ ಈ ವಿಷಯದಲ್ಲಿ. ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೇನೆ. ಇನ್ನು ಉಳಿದಿದ್ದೆ ಪ್ರೆಸ್ ಮೀಟ್ ಕರೆದಿದ್ದೀನಿ, ಅಲ್ಲಿ ಹೇಳ್ತೀನಿ. ಪರಮೇಶ್ವರ್ ಅವರು ಹೇಳಿರೋ ಪ್ರಕಾರ ಏನು ಮಾಹಿತಿನೇ ಇಲ್ಲ, ಪೊಲೀಸ್ನವರು ಯಾಕೆ ಸುತ್ತಾಡ್ತಿದ್ದಾರೆ ಅಂತ. ನಾನು ಇನ್ನೂ ಮಾಹಿತಿ ಹೇಳ್ತಾನೆ ಇದ್ದೀನಿ, ಇನ್ನೂ ಬಂದಿಲ್ಲ, ಬಂದು ತಿಳಿಸ್ತೀನಿ ಅಂತಕ್ಕಂಥ ಒಂದು ತುಂಬ ಲಘುವಾದಂಥ ಮಾತನ್ನು ಮಾತಾಡಿದ್ದಾರೆ. ಇಲ್ಲ, ನಾನು ಅದನ್ನು ಕ್ರೊನಾಲಜಿ ಹೇಗೆ ಶುರುವಾಯಿತು, ಏನು ಇತ್ಯಾದಿ ಎಲ್ಲವನ್ನೂ ಕೂಡ ನಿಮಗೆ ಇವತ್ತು 11:30 ಮಾಧ್ಯಮಗೋಷ್ಠಿಯಲ್ಲಿ ಕಚೇರಿಯಲ್ಲಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಒಂದು ನೆಪ ಹೇಳುವಂಥದ್ದು ಅಂದರೆ, ಈಗ ಕೋರ್ಟಲ್ಲಿದೆ ಪ್ರಕರಣ, ಈಗ ನನ್ನೇನು ಮಾತಾಡೋದಿಲ್ಲ ಅಂತಕ್ಕಂಥದ್ದು ಇವರು ಕೂಡ ಆಗಿದ್ದು ಒಂದು ಭಾಗ. ಆದರೆ ಈಗ ಜಾರ್ ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಸರ್ಕಾರ. ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ, ಹೇಗಾಗಿದೆ ಅನ್ನೋದನ್ನು ಹೇಳ್ತೀನಿ. ತಪ್ಪನ್ನು ಓಕೆ, ನಾನು ಆಗಲೇ ಆರಂಭದಲ್ಲಿ ಹೇಳಿದೆ 12 ಗಂಟೆ 450 ಕಿಲೋಮೀಟ್ರು, 3 ಜಿಲ್ಲೆ ಅಂತ. ಅವರು ಟ್ರಾವೆಲ್ ಮಾಡಿದ ರೂಟ್ ಮ್ಯಾಪನ್ನು ತೋರಿಸ್ತಾ ಇದ್ದೀವಿ ನೋಡಿ. ರಾತ್ರಿ ಬೆಳಗಾವಿಯಿಂದ ಹೊರಡ್ತಾರೆ, ಖಾನಾಪುರ, ಕಿತ್ತೂರು, ಬೆಳವಾಡಿ, ಸವದತ್ತಿ, ಅಲ್ಲಿಂದ ರಾಮದುರ್ಗ, ಮತ್ತು ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡಿಕೊಂಡು ಅವರು ಬೆಳವತ್ತಕ್ಕೆ ಹೋಗ್ತಾರೆ. ಹೀಗೆ ಲೋಕಾಪುರಕ್ಕೂ ಹೋಗ್ತಾರೆ. ಅಂದರೆ ಅವ್ರು ಹೇಳಿದ್ದು ಪೊಲೀಸರು, ನಾವು ರಾತ್ರಿ ಬೆಂಗಳೂರು ಕರ್ಕೊಂಡು ಹೋಗ್ತೀವಿ ಅಂತ. ಆಮೇಲೆ ಇವ್ರು ಕೊಡ್ತಿರೋ ಸಿದ್ದರಾಮಯ್ಯನವ್ರು ಹೇಳಿದ್ದು ಸಿಟಿ ರವಿ ಅವರ ಹಿತದೃಷ್ಟಿಯಿಂದಲೇ ಹಾಕಿ ಸುತ್ತಾಡಿಸಿದ್ದಾರೆ, ಇಲ್ಲಾಂದರೆ ಜನ ಸೇರಿಬಿಡ್ತಾಯಿದ್ರು, ಗಲಾಟೆ ಆಗ್ಬಿಡ್ತಾ ಇತ್ತು ಅಂತ. ಬಟ್ ಅವರು ಸುತ್ತಾಡಿಸಿರ್ತಕ್ಕಂಥ ರೂಟನ್ನು ತೋರಿಸ್ತಾ ಇದ್ದೀವಿ ನೋಡಿ. ಈಗ ಅದನ್ನೇ ಹೇಳಿದ್ದು ಸಿಟಿ ರವಿ ಅವರು, ಇಂಚಿಂಚು ಕ್ರೊನಾಲಜಿ ಆರ್ಡರ್ ಪ್ರಕಾರನೇ ಹೇಳ್ತೀನಿ ನಾನು ಎಲ್ಲವನ್ನ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗಾಗಲೇ ನಿನ್ನೆ ಸಿಟಿ ರವಿ ಅವರು ಬಿಡುಗಡೆ ಆದಮೇಲೆ ದಾವಣಗೆರೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅದಾದಮೇಲೆ ಚಿತ್ರದುರ್ಗದಲ್ಲಿ ಮಾತನಾಡ್ತಾರೆ, ನಂತರ ಬೆಂಗಳೂರಿಗೆ ಬಂದು ಮಾತನಾಡ್ತಾರೆ. ಸೊ ಈಗ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಇದನ್ನು ಹೊರತುಪಡಿಸಿ ಇನ್ನೇನೆಲ್ಲ ಮಾಹಿತಿಯನ್ನು ಕೊಡುವಂತಹ ನಿರೀಕ್ಷೆ ಇದೆ? ಅರವಿಂದ್, ಸಿಟಿ ರವಿ ಅವರ ಪ್ರಕರಣದಿಂದಾಗಿ ಅದಲ್ಲದೆ ನಿನ್ನೆ ಹೈಕೋರ್ಟಿಂದ ಬೇಲ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಉತ್ಸಾಹ ಮನೆ ಮಾಡಿರುವಂಥದ್ದು. ಇವತ್ತು ಕೂಡ ಬಿಜೆಪಿ ಕಚೇರಿಯಲ್ಲಿ ಸಿಟಿ ರವಿ ಅವರು 11:30ಗೆ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ. ಇನ್ನೇನು ನಿವಾಸದಿಂದ ಅವರು ಹೊರಟಿದ್ದಾರೆ, ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬರ್ತಾರೆ. ಇಲ್ಲೂ ಕೂಡ ಅವರ ಸ್ವಾಗತಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಮಾಡ್ಕೊಂಡಿರುವಂಥದ್ದು. ಇಲ್ಲೂ ಕೂಡ ಅವ್ರಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿ ಸನ್ಮಾನ ಮಾಡ್ತಾರೆ. 11:30ಗೆ ಸುದ್ದಿಗೋಷ್ಠಿ ಮಾಡ್ತಾರೆ. ನಿನ್ನೆ ದಾವಣಗೆರೆಯಲ್ಲಿ ಅವರು ಮಾತಾಡಿ
ಮಾಡಿದ್ದು ಅಲ್ಪ ಕಾಲ ಮಾತ್ರ, ಎಲ್ಲವನ್ನೂ ಕೂಡ ನಾಳೆ ಮಾತಾಡ್ತೇನೆ ಅಂದ್ರೆ ಇವತ್ತು ಮಾತಾಡ್ತೇನೆ ಅಂತ ಹೇಳಿಕೆ ಕೊಟ್ಟರು. ನಿನ್ನೆ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಮಾತನಾಡಿದ್ರು, ಸಿ ಟಿ ರವಿ ಕಡಿಮೆ ಪ್ರಮಾಣದಲ್ಲಿ ಮಾತನಾಡಿದ್ರು. ಇವತ್ತು ಏನೆಲ್ಲ ಆಗಿದೆ ಘಟನೆ ಆದಾಗಿನಿಂದ ನಿನ್ನೆವರೆಗೂ ಏನೆಲ್ಲ ಆಯಿತು ಅನ್ನುವಂಥದ್ದನ್ನ ವಿವರವಾಗಿ ಸಿ ಟಿ ರವಿ ಅವರು ಹೇಳ್ತಾರೆ. ಜೊತೆಗೆ ಕಾಂಗ್ರೆಸ್ನ ನಡೆ ಧೋರಣೆ ಯಾವ ರೀತಿ ಬದಲಾಗ್ತಾ ಇದೆ, ಯಾವ ರೀತಿ ಇತ್ತು ಅನ್ನುವಂಥದ್ದು, ಜೊತೆಗೆ ಅವ್ರನ್ನ ಯಾರು ಟಾರ್ಗೆಟ್ ಮಾಡಿದ್ದಾರೆ, ಪೊಲೀಸರು ಯಾರ ಇಶಾರೆ ಮೇರೆಗೆ ಅವ್ರನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ 450ರಿಂದ 500 ಕಿಲೋಮೀಟರ್ 3-4 ಜಿಲ್ಲೆಗಳಲ್ಲಿ ಸುತ್ತಾಡಿಸಿದ್ರು, ಇವೇ ಮುಂತಾದ ವಿಚಾರಗಳನ್ನ ಎಳೆ ಎಳೆಯಾಗಿ ಇವತ್ತು ಬಿಡಿಸಿಡ್ತಾರೆ. ಜೊತೆಗೆ ತಮ್ಮ ಮುಂದಿನ ಹೋರಾಟದ ನಡೆಯನ್ನು ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಕಟ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿಯಿಂದಲೂ ಕೂಡ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡ್ತಾರೆ. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ತಮ್ಮನ್ನು ಯಾವ ರೀತಿ ಸಿಲುಕಿಸೋದಕ್ಕೆ ಷಡ್ಯಂತ್ರ ಮಾಡಲಾಯಿತು, ಕಾಂಗ್ರೆಸ್ನ ಟಾರ್ಗೆಟ್ ಪ್ರಕ್ರಿಯೆ ಯಾವ ರೀತಿ ಇತ್ತು, ಎಲ್ಲವನ್ನು ಕೂಡ ಹೇಳೋ ಸಾಧ್ಯತೆ ದಟ್ಟವಾಗಿರುವಂತದ್ದು. ಕೆಲವೇ ಕ್ಷಣಗಳು ಬರ್ತಾರೆ, 11ವರೆಗೆ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ಅರವಿಂದ್. ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ 11:30 ಸುದ್ದಿಗೋಷ್ಠಿ ಒಂಥರ ಹೈ ವೋಲ್ಟೇಜ್ ಸುದ್ದಿಗೋಷ್ಠಿ. ಏನೆಲ್ಲ ಯಾರ ಮೇಲೆಲ್ಲ ಆರೋಪ ಮಾಡ್ತಾರೆ ನೋಡೋಣ.